ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗದೀರಿ? ನಾನು ಕೂಡ ಚೆನ್ನಾಗದೀನಿ ರೀ. ಸೊ ಇವತ್ತಿನ ವ್ಲಾಗು ಸ್ವಲ್ಪ ನಾರ್ಮಲ್ ವ್ಲಾಗ್ ಆಗಿರ್ತದೆ ರೀ. ನನ್ನ ಮಗ ನೋಡಿದ್ರೆ ಮುಂಜಾನೆ ಈ ಥರ ಆಟ ಆಡ್ಲತ್ತೀನಿ ರೀ ಬೆಕ್ಕಿನ ಕೂಡ. ಸೊ ಇವಾಗೆಲ್ಲ ಕೆಲಸ ಮುಗಿಸ್ಕೊಂಡಿನಿ ರೀ ನಾ. ಇವಾಗ ಅವ್ನಿಗೆ ಸ್ನಾನ ಮಾಡಿಸಿ ರೆಡಿ ಮಾಡೀನಿ ರೀ. ಈ ಥರ ಆಟ ಆಡ್ತಾನೆ ನೋಡ್ರಿ. ಅದು ಮ್ಯಾಲೆ ಬಿಸಾಕ್ಲಿಕ್ಕೆ ಎಷ್ಟು ಬಡ್ದಾಡ್ಲತ್ತ ನೋಡ್ರಿ ಅವ. ಇವತ್ತು ಸುಮ್ಮನೆ ಏನಾದರೂ ಸ್ಟಿಚಿಂಗ್ ಮಾಡೋಣ ಅಂತ ವಿಡಿಯೋ ಮಾಡ್ಲತ್ತೀನಿ ರೀ. ನೋಡಮ್ರಿ ಏನು ಮಾಡಬೇಕು. ಒಂದು ಹೊಸ ಬ್ಲೌಸ್ ಒಂದು ಸಾರಿ ತಂದಿದ್ರಿ. ಸೊ ಅದ್ರ ಸಲಿಂದ ಹೊಲಿಯಮ್ಮ ಅಂತ ಅಂದ್ಕೊಂಡಿನ್ರಿ. ಏನಾಗ್ತದೆ ಗೊತ್ತಿಲ್ಲ ರೀ. ಈ ಥರ ನನ್ನ ಮಗ ಆಟ ಆಡ್ಲತ್ತಾನ್ರಿ ಈಗ. ಸೊ ಈಗ ಅವ್ನಿಗೆ ಮಂಗಿಸಿ ಮಲ್ಕೊಂಡ್ರೆ ನೆಕ್ಸ್ಟ್ ನಾನು ಕಟಿಂಗ್ ಸ್ಟಾರ್ಟ್ ಮಾಡ್ತೀನಿ ರೀ. ಇವತ್ತೇನು ಸ್ಟಿಚಿಂಗ್ ಮಾಡ್ತೀನಿ ಅಂದ್ರೆ ರೀ, ಮಧುವಾಲ ಬ್ಲೌಸ್ ಅಂತ ಎಲ್ರಿಗೂ ಗೊತ್ತಿರ್ತದೆ ರೀ. ನ್ಯೂ ಟ್ರೆಂಡ್ ಅಂತ ಹೇಳ್ಬೋದು ರೀ. ಸೊ ಎಲ್ಲಿ ನೋಡಿದ್ರು ಆ ಥರನೇ ಬ್ಲೌಸ್ಗಳು ಹೊಂಟವ್ರಿ. ಸೊ ಅದನ್ನೇ ನಾನು ಹೊಲ್ಕೊಳ್ಳೋಣ ಅಂತ ಅಂದ್ಕೊಂಡಿನಿ ರೀ, ಮಧುವಾಲ ಬ್ಲೌಸು. ಸೊ ನಾನು ಯೂಟ್ಯೂಬ್ ನೋಡಿ ಹೊಲಿಲತ್ತೀನಿ ರೀ. ನಾ ಏನು ನನ್ನ ತಲೆ ಉಪಯೋಗಿಸಿ ಏನು ಹೊಲಿಲತ್ತೀನಿ ರೀ. ಸುಮ್ಮನೆ ಜಸ್ಟ್ ಒಂದು ವಿಡಿಯೋ ನೋಡೀನಿ ರೀ ಯೂಟ್ಯೂಬ್ದು. ಸೊ ಅದರದ್ದು ಪ್ಲ್ಯಾನಿಂದ ಹೊಲಿಲತ್ತೀನಿ ರೀ. ಇವಾಗ ನೆಕ್ಸ್ಟ್ ನಾನು ಕಟಿಂಗ್ ಮಾಡಿ ಹೊಲಿತೀನಿ ರೀ. ಸೊ ಬೆಳಗ್ಗೆಯಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ ರೀ. ಅದಕ್ಕೆ ಇವಾಗೆಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ವಿಡಿಯೋ ಮಾಡ್ತೀನಿ ರೀ. ನನ್ನ ಮಗ ನೋಡ್ರಿ ಅದು ಮ್ಯಾಲೆ ಹಾಕ್ಲತ್ತೀನಿ ರೀ, ಹಾಕ್ಯಾನಂತ ಬಂದು ಹೇಳತ್ತನ್ ರೀ. ಮ್ಯಾಲೆ ಹಾಕಿ ನೋಡಂತೇಳಿ ಅಲ್ಲಿ ಕಾಣ್ಲತ್ತೀನಿ ನೋಡ್ರಿ. ಇರಲಿ ಅಲ್ಲಿ ಬಟ್ಟೆ ನೋಡ್ರಿ. ತೋರಿಸಿ ಓ ಬಾ ಬಾ ಮ್ಯಾಲ ಬಾ ಮ್ಯಾಲ ಬಾ ಬಾ ಚೋ ಮಾಡಮ್ಮ ಚೋ ಚೋ ಟಾಟಾ ಮಾಡು ಟಾಟಾ. ಪಾ ಕೊಡು ಪಾ ಕೊಡು ಪಾ ಕೊಡು ಪಾ ಪಾ. ಓಕೆ ಆಯ್ತು. ಸೊ ನೋಡಿದ್ರಲ್ರಿ ನಮ್ಮಂತ ಇದು ಮಾಡ್ತಾನೆ ರೀ ನನ್ನ ಮಗ. ಸೊ ಇವಾಗ ಅವ್ನಿಗೆ ಮಲ್ಗಿಸೀನಿ ರೀ. ಮಲ್ಗಿಸಿ ಇವಾಗ ನಾನು ಕಟಿಂಗ್ ಮಾಡ್ಲತ್ತೀನಿ ನೋಡ್ರಿ. ಸೊ ಬ್ಯಾಕ್ ಕಟಿಂಗ್ ನಾನು ಮಾಡೀನಿ ರೀ. ಸೊ ಪ್ಲೇನ್ ತೋಳು ಆಮೇಲೆ ಮಾಡಿ ಕಟ್ ಮಾಡಿ ಇವಾಗ ಫೋನ್ ಸೆಟ್ ಮಾಡಿ ಇವಾಗ ಬ್ಯಾಕ್ ಕಟ್ಟಿಂಗ್ ಮಾಡ್ಲತ್ತೀನಿ ರೀ. ಸೊ ಯಾಕೋ ನನಗೆ ಬ್ಯಾಡ್ ಅನ್ನಿಸ್ತು ರೀ. ಸೊ ಫಸ್ಟು ತೋಳು ಕಟ್ ಮಾಡ್ಕೊಂಬಿಡೋಣ ಅನ್ನಿಸ್ತು. ಅದೇನು ಬಾರ್ಡ್ರ್ ಬಂದಿದಲ್ಲ ರೀ. ಸೊ ಅದು ತೋಳಿಗೆ ಬೇಕು ರೀ. ಆಮೇಲೆ ಇನ್ನೂ ಆ ಕಡೆಯೂ ಬಂದದ್ರಿ. ಸೊ ಅದು ಬ್ಯಾಕಿಗೆ ಯೂಸ್ ಆಗ್ತದಂತೆ. ಫಸ್ಟು ನಾನು ತೋಳು ಕಟ್ ಮಾಡ್ಕೊಂಬಿಡೋಣಂತ ತೋಳು ಕಟ್ ಮಾಡ್ಕೊಳತ್ತೀನಿ ರೀ. ಸೊ ಇವಾಗ ನಾಲ್ಕು ಹಾಕೊಂಡಿನಿ ನೋಡಿರಿ. ಎಲ್ರಿಗೂ ಗೊತ್ತಿರ್ತದೆ ತೋಳು ಹೆಂಗೆ ಕಟ್ ಮಾಡ್ಬೇಕಂತೇಳಿ. ಇವಾಗ ನಾನು ಸುಮ್ಮನೆ ಒಂದು ಸಿಂಪಲ್ಲಾಗಿ ತೋರಿಸ್ಲತ್ತೀನಿ ನೋಡಿರಿ. ನಿಮಗೆ ಮಧುವಾಲದೇನಾದರೂ ಬೇಕು ಅಂದರೆ, ಸೊ ಕಟಿಂಗ್ ಸ್ಟಿಚಿಂಗ್ ಎರಡೂ ಬೇಕು ಅಂದರೆ ಯೂಟ್ಯೂಬ್ ನೋಡ್ಬೋದು ರೀ. ಸೊ ಯೂಟ್ಯೂಬಲ್ಲಿ ಮಧುವಾಲ ಬ್ಲೌಸ್ ಡಿಸೈನ್ ಅಂತ ಹೊಡೆದ್ರೆ ಬರ್ತದೆ ರೀ. ಸೊ ಕನ್ನಡ ಅಂದ್ರೆ ಕನ್ನಡ ಬರ್ತದೆ ರೀ, ಹಿಂದಿ ಅಂದ್ರೆ ಹಿಂದಿ ಬರ್ತಾವೆ ರೀ. ಸೊ ನೀವು ನೋಡ್ಬೋದು ರೀ, ಬೇಕಾದಷ್ಟು ಜನ ಮಾಡ್ಯಾರ ರೀ. ನಾನೇ ಮಾಡಬೇಕು ಅಂತ ಏನಿಲ್ಲ ರೀ. ಸೊ ನಾನು ಸಿಂಪಲಾಗಿ ಅವ್ರದ್ದು ನೋಡಿ ಟ್ರೆಂಡ್ ಅದಂತೇಳಿ ಹೊಲ್ಕೊಳತ್ತೀನಿ ರೀ. ಸೊ ನನ್ನದು ಹೆಂಗೆ ಬರ್ತದೆ ಅಂತ ಗೊತ್ತಿಲ್ಲ ರೀ. ನೋಡಮ್ರಿ ಹೊಲ್ಮೇಲೆ ಹೆಂಗೆ ಆಗ್ತದೆ ಏನು ಸತಿ ತೋರಿಸ್ತೀನಿ ರೀ. ಇವಾಗ ತೋಳು ಕಟ್ಟಿಂಗ್ ಆಗ್ಯದ್ರಿ. ಸೊ ಇವಾಗ ಬ್ಯಾಕ್ ಕಟ್ಟಿಂಗ್ ಮಾಡತ್ತೀನಿ ನೋಡಿರಿ. ಸೊ ಇದು ಬ್ಯಾಕಿಗೆ ಕೆಳಗೆ ಬಾರ್ಡ್ರ್ ಬೇಕಂತೇಳಿ ಈ ಥರ ಹಾಕೊಳತ್ತೀನಿ ನೋಡಿರಿ. ಫೋಲ್ಡ್ ಇದ್ದ ಕಡೆ ನೆಕ್ ಡಿಸೈನ್ ಹಾಕಿನಿ ರೀ. ಈ ಕಡೆ ಎರಡು ಬದರದಲ್ಲಿ ಸ್ಲೀವ್ ಡಿಸೈನ್ ಸ್ಲೀವ್ ಏನು ಬರ್ತೋ ಅದು ಹಾಕೀನಿ ರೀ. ಈ ಥರ ಮಾಡಿಕೊಂಡು ಈಗ ಫ್ರಂಟು ಇಟ್ಕೊಳತ್ತೀನಿ ರೀ. ಇವಾಗ ಫ್ರಂಟು ಬ್ಯಾಕು ಈ ಥರ ಇಟ್ಕೊಂಡು ಕಟ್ಟಿಂಗ್ ಮಾಡಬೇಕು ರೀ. ಆಮೇಲೆ ಅಲ್ಲಿ ಚೇಂಜ್ ಮಾಡ್ಕೊಂಡು ಹೋದ್ರೆ ಆಯ್ತು ರೀ. ಸೊ ಬೇಡ ಬೇಡ
ಇವಾಗ ತೋಳಾಗಿದ್ರೆ ಸೊ ಬ್ಯಾಕು ಫ್ರಂಟು ಬ್ಯಾಕು ಇಷ್ಟು ಕಟ್ ಮಾಡಿದ್ರೆ ಆಯ್ತು ರೀ. ಬೇಕಾದಷ್ಟು ಬಟ್ಟೆ ಹೊಡೆದ್ರೆ ಸೊ ಡಿಸೈನ್ ಭೀ ಮಾಡ್ಕೊಬೋದು ರೀ ಇಂದು ಬಟ್ಟೆ ಡಿಸೈನು. ಬಟ್ ನನಗೆ ಯಾಕೋ ಅದು ಬೇಡ ಅನ್ನಿಸ್ತು, ಹಾಗಾಗಿ ನಾನು ಮಾಡ್ಕೊಂಡಿಲ್ಲ ರೀ. ನಾನು ಲೇಸ್ ಹಚ್ಕೊಬೇಕು ಅಂದ್ಕೊಳತ್ತೀನಿ ರೀ ಇನ್ಸೈಡು. ಸೊ ಪ್ಲೇನ್ ಅದಲ್ಲ ರೀ ಬ್ಲೌಸು, ಲೇಸ್ ಹಚ್ಚಿದ್ರೆ ಚೆನ್ನಾಗಿ ಕಾಣಿಸ್ತದೆ ಅಂತೇಳಿ ಅಂದ್ಕೊಳತ್ತೀನಿ ರೀ. ನೋಡ್ಬೇಕು ರೀ ನಾ ಎಲ್ಲ ಆದ್ಮೇಲೆ ಹಿಂಗೆ ಕಾಣಿಸ್ತಂತೆ. ಸೊ ಇವಾಗ ಯಾವ ಥರ ಬೇಕೋ ಆ ಥರ ಸೆಟ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು ನೋಡಿರಿ. ನಾನು ಫ್ರಂಟಿಂದ ಅದು ಫೋಲ್ಡ್ ಇದ್ದ ಯಾಕೆ ಕಟ್ ಮಾಡಿದಂದ್ರೆ ನಾನು ಫ್ರಂಟ್ ಹುಕ್ಸ್ ಇಟ್ಕೋಬೇಕಲ್ಲತ್ತೀನಿ ರೀ. ಸೊ ಇವಾಗ ಮದರ್ಸ್ ಅವರೆಲ್ಲ ಇರ್ತಾರಲ್ಲ ರೀ, ಸೊ ಸಣ್ಣ ಸಣ್ಣ ಬೇಬಿ ಇರ್ತದೆ, ಹಿಂದ್ಗಡೆ ಹುಕ್ಕಿಟ್ರೆ ಅಷ್ಟು ಕಂಫರ್ಟ್ ಆಗೋಲ್ಲ. ಹಂಗಾಗಿ ನಾನು ಕೂಡ ಫ್ರಂಟಲ್ಲೇ ಹುಕ್ಸ್ ಇಟ್ಕೊಂಡಿದ್ದೀನಿ ರೀ. ಬ್ಯಾಕ್ ಸೈಡ್ ಇಟ್ಟರೆ ಇನ್ನೂ ಚೆನ್ನಾಗಿ ಕಾಣಿಸ್ತದೆ ರೀ. ಬಟ್ ಫ್ರಂಟ್ ಇವಾಗ ನಮಗೆ ಯಾವ ಥರ ಕಂಫರ್ಟ್ ಆ ಥರ ಹೊಲ್ಕೊಬೇಕಲ್ರಿ. ಸೊ ಹಂಗಾಗಿ ಫ್ರಂಟ್ ಇಟ್ಕೊಳತ್ತೀನಿ ರೀ ನಾನು. ಸೊ ಈ ಥರ ಕಟಿಂಗ್ ಮಾಡ್ಕೊಳತ್ತೀನಿ ರೀ. ಆಯ್ತು ರೀ, ಇದಿಷ್ಟು ಕಟಿಂಗ್ ಮಾಡ್ಕೊಂಡ್ರೆ ಆಯ್ತು ರೀ. ನೀವು ಮಲಗಿಸ್ ಕಟ್ ಮಾಡತ್ತಿದ್ರಿ, ಈಗ ಮತ್ತೆ ಎದ್ದನ್ರಿ ಇವಾಗ ಪಟ್ಟಂತಿದ್ದು ಮುಗಿಸ್ ಕಟ್ ಮಾಡಿ. ಇಲ್ಲ ಹಂಗೆ ಬಿಟ್ಟರೆ ಅದು ಪೂರ ಹಾಳಾಗ್ಬಿಡ್ತದೆ ರೀ, ನಮಗೆ ಎಲ್ಲ ಕೆಚ್ಚಿ ಬಿಚ್ಚಿ ಮಾಡ್ಕೊತಾನೆ. ಹಾಗಾಗಿ ಅದಿಷ್ಟು ಕಟಿಂಗ್ ಮಾಡಿಕೊಂಡು ನೀವು ಮತ್ತೆ ಮಲಗ್ಸಕ್ಕೆ ಹೋಗ್ಬೇಕು ರೀ. ಇವಾಗ ನಮ್ಮ ಮನೇಲಿ ಚಿಕ್ಕ ಮಕ್ಕಳಿದ್ರೆ ಹೊಲಿಯೋದೇ ಆಗಲ್ಲ ರೀ. ಸೊ ಇವಾಗ ಏನಾದರೂ ಗೊತ್ತಿಲ್ಲ ರೀ, ಟೈಮ್ ಸಿಕ್ಕರೆ ಹೊಲಿತೀನಿ ರೀ, ಇಲ್ಲಾಂದ್ರೆ ಇಲ್ಲ ರೀ. ಹೊಲ್ದಂದ್ರೆ ನಿಮ್ಗೆ ತೋರಿಸ್ತೀನಿ ಅಂತ ರೀ.
ಸೊ ನನ್ನ ಮಗ ಇವಾಗ ತಾನೇ ಎದ್ದಾನ್ರಿ, ಈಗ ಮಲ್ಕೊಂತಾನಿಲ್ಲೋ ಗೊತ್ತಿಲ್ಲ. ಸೊ ಇದನ್ನು ಆ ಥರನೇ ಇಡ್ಲತ್ತೀನಿ ರೀ. ಫಸ್ಟ್ ಸ್ಲೀವ್ಸ್ ಕಟ್ ಮಾಡ್ಕೊಂಡಿದ್ದು ಅಂತ ಹೇಳಿದ್ರಿ, ಬಟ್ ಅದು ನಾನು ಆ ಥರನೇ ಇಟ್ಕೊಂಡು ಬ್ಯಾಕ್ ಕಟ್ ಮಾಡೀನಿ ರೀ. 2 ಫೋಲ್ಡ್ ಮಾಡಿ ಕಟ್ ಮಾಡ್ಕೊಂಡಿದ್ರಿ. ಇವಾಗ ಸ್ಲೀವ್ ಕಟ್ ಮಾಡತ್ತೀನಿ ನೋಡಿರಿ. ಸೊ ಅದು ನನ್ನ ಮಗಂದು ದಿನಾಗೆಲ್ಲ ಏನು ಹೇಳತ್ತೀನಿ ಅಂತ ಗೊತ್ತಾಗಲ್ಲಾಗ್ಯದ. ಸೊ ಅದು ಬ್ಯಾಕ್ ಇತ್ತು, ಇವಾಗ ಬ್ಯಾಕು ಫ್ರಂಟ್ ಆಗ್ಯದ್ರಿ. ಇವಾಗ ತೋಳು ಕಟ್ ಮಾಡತ್ತೀವಿ ನೋಡಿರಿ. ಸೊ ಈ ಥರ 4 ಫೋಲ್ಡ್ ಹಾಕ್ಕೊಂಡು ಅದೇನು ನಾವು ಫಸ್ಟ್ ಕಟ್ ಮಾಡ್ಕೊಂಡಿದ್ವೋ ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ಕಟ್ ಮಾಡ್ಕೊಬೇಕ್ರಿ. ಬಟ್ಟೆ ಏನಾದರೂ ಕಮ್ಮಿ ಬಿದ್ದರೆ ಹಚ್ಕೊಬೇಕಾಗ್ತದ್ರಿ ಬಟ್ಟೆ, ಇಲ್ಲಾಂದ್ರೆ ಅಷ್ಟು ನೀಟಾಗಿ ಕಾಣಿಸಲ್ಲ ರೀ. ಬ್ಲೌಸು ಫಿಟ್ ಆಗ್ಬೋದು ಅಥವಾ ಏನೋ ಒಂಥರ ಹಿಂಗೆ ಮುದ್ದಿ ಅನ್ನಿಸ್ತಲ್ಲ ರೀ, ಆ ಥರನೂ ಆಗ್ಬೋದು ರೀ. ಹಾಗಾಗಿ ನಾನು ಎಕ್ಸ್ಟ್ರಾ ಏನಾದರೂ ಬಟ್ಟೆ ಹಚ್ಕೊಬೇಕು ಅಂದರೆ ಹಚ್ಕೋತೀನಿ ರೀ. ನನ್ನ ಫಿಟ್ಟಿಂಗ್ ಇಷ್ಟೇ ಇದ್ರಾಗೆ ಕರೆಕ್ಟ್ ಆಗ್ತದೆ ರೀ. ಬಟ್ ಬ್ಲೌಸಿಗೆ ಅದಕ್ಕೆ ಕರೆಕ್ಟಾಗಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಬಿಡ್ಬೇಕಲ್ರಿ. ಎಕ್ಸ್ಟ್ರಾ ಬಿಡೋ ಸಲಿಂದ ಸ್ವಲ್ಪ ಹಾಕ್ಕೊಬೇಕು ರೀ, ಹಚ್ಕೊತೀನಿ ರೀ. ಇವಾಗ ಅದು ಏನು ಎಕ್ಸ್ಟ್ರಾ ಬಟ್ಟೆ ಅದು ಹಚ್ಕೊತೀನಿ ರೀ. ಮಗ ಆಡಕತ್ತಾನ ರೀ, ಹಂಗಾಗಿ ಹೊಲಿಲತ್ತೀನಿ ರೀ. ಇವಾಗ ಮತ್ತೆ ಅವನಿಗೆ ಹಿಡ್ಕೊಳ್ಳೋದಕ್ಕೆ ಯಾರೂ ಇಲ್ಲರಿ, ಹಾಗಾಗಿ ಅಲ್ಲಿ ಅವ್ರ ಅಕ್ಕನ ಜೊತೆ ಆಟ ಆಡ್ಲತ್ತಾನಂತೆ. ಇದಿಷ್ಟು ಹೊಲಿಗೆ ಕಟ್ ಮಾಡಿಬಿಡೋಣ ಅಂತೇಳಿ. ಈಗ ಹಿಂಗೆ ಬಿಟ್ಟರೆ ಎಳಿ ಉಸ್ತಾವ್ರಿ. ಈಗ ಅದಿಷ್ಟು ಇದಿಷ್ಟು ಅಂದ್ರೆ ಬಟ್ಟೆ ಎಲ್ಲೆಲ್ಲಿ ಬೀಳ್ತಾವ ಅಂತ ಗೊತ್ತಾಗಲ್ಲ ರೀ. ಹಂಗೆ ಪೂರಾ ಕಟ್ ಮಾಡಿ ಕಟ್ಟಿಟ್ರಿದ್ರೆ ಉಳಿತದಂತೆ ಅಂತ ಪ್ಲ್ಯಾನ್ ಮಾಡ್ಕೊಂಡು ಕಟ್ ಮಾಡತ್ತೀನಿ ರೀ. ಇಲ್ಲ ಹಾಗೆ ಬಿಟ್ಟರೆ ಒಂದು ಬಟ್ಟೆ ಒತ್ತಾಟಿ ಬಿದ್ದುಬಿಡ್ತಾವ್ರಿ, ಸಿಗಲ್ಲ ರೀ ಆಮೇಲೆ. ಹಂಗಾಗಿ ಎಲ್ಲ ಕಟ್ ಮಾಡಿಕೊಂಡು ಕಟ್ಟಿಟ್ಬಿಡ್ತೀನಿ ರೀ. ಹೊಲಿಬೇಕಾದ್ರೆ ಜಲ್ದಿ ಸಿಗ್ತದೆ ಅಂತೇಳಿ ಮಾಡ್ಲತ್ತೀನಿ ರೀ.
ಇವಾಗ ಡೋರಿ ಸಲಿಂದ ಕಟ್ ಮಾಡ್ಕೊಳತ್ತೀನಿ ನೋಡ್ರಿ. ಡೋರಿ ಸಲಿಂದ ಬಟ್ಟೆ ಕಟ್ ಮಾಡ್ಕೊಳತ್ತೀನಿ. ಇವಾಗ ಡೋರಿ ಕಟ್ ಮಾಡ್ಕೊಂಡು ಕೇಸಿ ಇಟ್ಟೀನಿ. ಈಗ ನೋಡ್ರಿ ನಮ್ಮ ಮಕ್ಕಳು ನೋಡ್ರಿ ಹೆಂಗೆ ಮಾಡತ್ತಾರ ನೋಡ್ರಿ. ಕಟ್ಟಿಟ್ಟೀನಿ ಇವ್ರಿಗೆ ಹಿಂಗೆ ಈ ನಮನ ಮಾಡ್ಲತ್ತಾರ. ಎಲ್ಲಿ ಹೊಲಿಯೋದ್ರಿ ನಾನು ಈ ಥರ ಮಾಡಿದ್ರೆ ಹೆಂಗೆ ಹೊಲಿಬೇಕ್ರಿ ನೋಡ್ರಿ. ಈ ಥರ ಮಾಡ್ತಾರೆ. ಚಾವ್ 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 ಚಾವ್. ಮನೆಗಿದ್ರೆ ಬರೀ ಚಾವ್ ಈ ಥರ ಮಾಡ್ಲತ್ತಾರ. ಈಗ ಹೊಲಿಬೇಕಂತ ಕೂತಿರ್ತೀನಿ ರೀ. ಅದು ಗಾಲಾಗದ ಕೈ ಹಾಕೋದು, ಆಮೇಲೆ ಹೊಲೆ ಟೈಮಿಗೆ ಬರೋದು, ತಲೆಗೆ ಹಿಂಗೆ ಎದ್ದು ನಿಂದ್ರೋದು ಬಡ್ಸ್ಕೊತಾರೆ ಅಂತೇಳಿ ಹೊಲಿಯಲ್ರಿ ನಾನು. ನನ್ನ ಮಗನೂ ಎದ್ದಾನ್ರಿ, ಆಲ್ರೆಡಿ ಎದ್ದವ. ಎಲ್ಲಿ ಹೋಗ್ಯಾನೇನ್ರಿ, ಹೊರಗೆ ಹೋದಂಗೆ ಕಾಣ್ತಾನೆ. ತೋರಿಸ್ತೀನಿ ಬರ್ರಿ, ಅವ ಎಲ್ಲಿಗೆ ಹೋಗ್ಯಾನ ತೋರಿಸ್ತೀನಿ ಬರ್ರಿ. ಇವಾಗ ಜರ ಕೆಮ್ಮತ್ತಿತ್ತು ಅಂತೇಳಿ ಪುಟಾಣಿ ತಿಲ್ಲತ್ತದ್ರಿ. ಪುಟಾಣಿ ಕೆಮ್ಮು ಕಮ್ಮಿ ಆಗ್ತದಂತ ರೀ. ಸೊ ನಿಜ ಕಮ್ಮಿ ಆಗ್ತದ್ರಿ. ನಾ ಹಂಗಾಗಿ ಯಾವಾಗಾದ್ರೂ ಕೆಮ್ಮಲತ್ತಿದ್ದಂದ್ರೆ ಪುಟಾಣಿನೇ ತಿಂತೀನಿ ರೀ. ಸೊ ಒಂದು ಟೈಮ್ ನೋಡಿರಿ ಆಲ್ರೆಡಿ 3 ಗಂಟೆ ಆಗ್ಯದ್ರಿ. ಇವಾಗ ಏನಾರ ಹೊಲ್ಕೊಟ್ಟು ಕೂತ್ರೆ ಟೈಮ್ ಹೋಗಿದೆ ಗೊತ್ತಾಗಲ್ಲ ರೀ. ಹಂಗಾಗಿ ಇವಾಗ ಹೊಲೆಲ್ರಿ, ಸ್ವಲ್ಪ ಮುಕ್ಕೋತೀನಿ ರೀ. ಅವನಿಗೆ ತೊಗೊಂಡು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಏನಾದರೂ ಟೈಮ್ ಇದ್ದರೆ ಹೊಲಿತೀನಿ ರೀ. ಇಲ್ಲಾಂದ್ರೆ ನಾಳೆನೇ ಹೊಲಿತೀನಿ ರೀ. ನೋಡೋಣ ರೀ, ಹೊಲೆ ಟೈಮಿಗೆ ಹೇಳ್ತೀನಿ ಅಂತ ನಾನು. ಸೊ ಇವತ್ತೇ ಹೊಲಿದ್ರೆ ಈ ವ್ಲಾಗ್ ಹಾಕ್ತೀನಿ ರೀ. ಇರಲಿಲ್ಲಂದ್ರೆ ನೆಕ್ಸ್ಟ್ ವ್ಲಾಗ್ದಾಗೆ ನೋಡಕತ್ತೀರಂತ್ರಿ. ಸೊ ನಾಳೆ ಒಂದಿನ ರೀ, ನಾಳೆ ಒಂದಿನ ಬಿಟ್ಟು ನಾಡಿದ್ದು ಫಂಕ್ಷನ್ ಅದ ರೀ. ಆ ಫಂಕ್ಷನ್ಗೆ ಹಾಕೋಬೇಕು ಅನ್ನೋದು ಖಾಯಶ್ ನನಗೆ. ಸೊ ಏನಾದರೂ ಗೊತ್ತಿಲ್ಲ ರೀ. ಇವತ್ತು ನಮ್ಮ ಮನೆಯವ್ರು ಒಂದು ಸ್ವಲ್ಪ ಜಲ್ದಿ ಬಂದಿರಿ. ಡೈಲಿ 5:30 ಹಂಗೆ ಬರ್ತೀವಿ. ಇವತ್ತು 4:30ಗೆಲ್ಲ ಬಂದ್ಬಿಟ್ಟಾರೆ. ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಆಟ ಆಡೋಣ ಅಂತ ಹೇಳಿಸಿ ನನ್ನ ಮಗನ ಸುಮ್ಮನೆ ತಿರ್ತಾ ಇರ್ತಾನೆ ರೀ. ಹೀಗಾಗಿ ಒಂದು ಸ್ವಲ್ಪ ಆಟ ಆಡೋಣ ಅಂತ ಆಟ ಆಡ್ಬೋದು ಕೂತಿದ್ದೆ ರೀ. ಟೈಮ್ ಮುಗಿದೆ ಗೊತ್ತಾಗಿಲ್ಲ ರೀ. ಹಾಗೆ ಒಂದು ವೀಡಿಯೋ ತೊಗೊಳ್ಳೋಣ ಅಂತೇಳಿ ಅಷ್ಟೊತ್ತನ ಆಡಿದ ಬಳಿಕ ವೀಡಿಯೋ ನೆನ್ಪು ಬಂದಿದ್ರೆ ನನಗೆ ಬ್ಲಾಗ್ ಮಾಡತ್ತಿದ್ದಿಲ್ಲ ಅಂತೇಳಿ. ಹಾಗಾಗಿ ಬ್ಲಾಗ್ನ ಕಂಟಿನ್ಯೂ ಮಾಡೀನಿ. ಸೊ ಈ ಥರ ಆಟ ಆಡ್ತೀವಿ ನಾವು ಮನೆಗಿದ್ದಾಗ. ಒಂಥರ ಏನಂತಾರೆ, ಮಕ್ಕಳು ಕೂಡ ಮಕ್ಕಳಾಗ್ಬಿಡ್ತೀವಿ ಅಂತಾರಲ್ವ. ಸೊ ಆ ಥರ ಅದು ಬೋನ್ಸ್ ಬಾಲ್ ಅದರ ಅದೇನು ಪೆಟ್ಟು ಹತ್ತಲ್ರಿ. ಹಂಗಾಗಿ ಅದರಿಂದ ಆಟ ಆಡ್ಲತ್ತಿದ್ದೇವೆ ರೀ. ಅದರಿಂದ ಎಷ್ಟು ಜೋರು ನೋಡಿದ್ರು ಪೆಟ್ಟು ಹತ್ತಲ್ರಿ. ಈ ಥರ ಎಲ್ಲ ಆಟ ಆಡಿ ನೆಕ್ಸ್ಟು ಅತ್ತಿಯವರೆಲ್ಲ ಇದ್ರು ನನಗೆ ಮಾಡ್ತಿರ್ತೀರಿ. ಹಾಗೆ ಏನು ಅನ್ನಲ್ರಿ. ಎಲ್ಲ ಫ್ರೆಂಡ್ಲಿ ಥರ ಆಟ ರೀ. ಇದ್ರೇನು ಸ್ವಲ್ಪ ಭಯ. ಅದು ಬಿಟ್ಟರೆ ಏನಿಲ್ಲ, ಎಲ್ಲ ಚೆನ್ನಾಗಿ ಆಟ ಆಡ್ಕೊತ ಚೆನ್ನಾಗಿ ಮಾತಾಡ್ಕೊತ ಇರ್ತೀವಿ. ಸೊ ಫುಲ್ ಫ್ರೆಂಡ್ಲಿ ಥರ ಇರ್ತೀವಿ ನಾವು. ಫ್ಯಾಮಿಲಿ ಎಲ್ಲ ತುಂಬ ಚೆನ್ನಾಗದ ರೀ. ಸೊ ಏನೋ ಗೊತ್ತಿಲ್ಲ ನಮಗೆ ತುಂಬ ಚೆನ್ನಾಗಿ ಸಿಕ್ಕಾರಿ. ಸೊ ಅದೊಂಥರ ಖುಷಿ ನಮಗೆ. ಏನಾದರೂ ನಮ್ಮ ಕಡೆಗೆ ಇರ್ತಾರೆ.
ಇವಾಗ ಆಟ ಆಡಿದ್ದು ಸಾಕಂತೇಳಿ ಸ್ವಲ್ಪ ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡಮ್ ಅಂತೇಳಿ ಡ್ಯಾನ್ಸ್ ಮಾಡ್ಬೇಕಂತೇಳಿ ಸಾಂಗ್ ಹಚ್ಚಿದವ್ರಿ. ಸೊ ನನ್ನ ಮಗನ ಡ್ಯಾನ್ಸ್ ಮಾಡೋದು ಇದನ್ನೆಲ್ಲ ನೀನು ಹಾಕಿದ್ದಿದ್ರೆ ಬಾಲ್ ಆಟನೇ ಆಡ್ಲತ್ತಾನೆ. ಸೊ ನಾವು ಮನೆಯವ್ರು ಏನೋ ಇವತ್ತೊಂಥರ ಖುಷಿದಾಗಿದ್ದು ರೀ. ಹಂಗಾಗಿ ಈ ಥರ ಎಂಜಾಯ್ ಮಾಡ್ಯಾರಿ. ಡೈಲಿ ಏನು ಈ ಥರ ಏನು ಇರಲ್ರಿ ಅವರು. ಅಂದ್ರೆ ಈ ಥರ ಫ್ರೆಂಡ್ಲಿ ಥರನೇ ಇರ್ತಾರೆ. ಹಂಗಾಗಿ ಅಂದ್ರೆ ಈ ಥರ ಡ್ಯಾನ್ಸು ಆಮೇಲೆ ಗೇಮ್ಸ್ ಅದು ಎಲ್ಲ ಜಾಸ್ತಿ ಆಡಲ್ರಿ. ಯಾವಾಗಾದರೂ ನೋಡಿದ್ರೆ ಆಡ್ತಾರೆ ಗೇಮ್ಸ್. ಇದು ಈ ಥರ ಎಂಜಾಯ್ ಮಾಡೋದು. ನನ್ನ ಮದುವೆಯಾಗಿ 3 ವರ್ಷ ಆದರೂ ಈ ಥರ ನಾವು ಡ್ಯಾನ್ಸ್ ಮಾಡಿದ್ದು ಒಂದು 4-5 ಸರಿ ಇರ್ಬೋದು ರೀ. ಸೊ ಇದು ತಿಳ್ಕೊಂಡು ಒಂದು 6 ಸರಿ ಮಾಡ್ಯಾರ ಹಂಗೇನಿಲ್ಲ. ಬಟ್ ಆವಾಗ ಮಾಡ್ತಾ ಇರ್ತೀವಿ ರೀ ಡ್ಯಾನ್ಸ್ ಆಮೇಲೆ ಗೇಮ್ಸು. ಡೈಲಿ ಅದಂದರೆ ಬೋರ್ ಆಗಿಬಿಡ್ತದೆ ರೀ. ಟೈಮ್ ಸ್ಪೆಂಡ್ ಮಾಡೋದು ಒಂಥರ ಸ್ಪೆಷಲ್ ಮೂಮೆಂಟ್ ಅಂತ ಅನ್ಸಲ್ಲ ರೀ. ಸೊ ಈ ಥರ ಡ್ಯಾನ್ಸ್ ಮಾಡೋದು. ಮನಸ್ಸಿಗಾಗಿ ಸದೇ ಪ್ರತಿ ಹೆಜ್ಜೆಯೇ ಕಾಯಬೇಕು ಮನ ನಡುವೆ ಉಳಿದೆ ನೂರಾರು ಹೆಂಗದ ಫೀಲಿಂಗ್ ಹಿಂಗೆ ನೋಡ್ರಿ. ಈಗ ಬೇರೆ ಬೇರೆ ಬಿಟ್ಟು ಇನ್ನು ಚಿಕ್ಕಮ್ಮ ಸುಸ್ತಾಯ್ತು ನಾನು. ಕೇಳಿಸಿಲ್ಲ ಅಂದ್ರೂ ಕುಳ್ದಾರ ಮನೆ. ಅವನ ಕೈ ಏನೋ ಹತ್ತದತ್ತ ಹೊಲ್ಸು ಬಟ್ಟಿಗ ಏನ್ಸ್ಕೊಂಬಂದನೇನು ಜೇಜಿ ಹಾಕ್ತೀನಂತೆ. ಅದು ನಾ ಏನು ಹತ್ತೆ ಹೊಲ್ಸೋನು ಜೇಜಿ ಹಚ್ತಿದ್ದಿ. ನಮ್ಮ ಕುಣಿಯದತ್ತ ನಮ್ಮ ಮನೆ ಆಡೋದು. ಫಸ್ಟ್ ಟೈಮ್ ಹಿಂಗೆ ಎಂಜಾಯ್ ಮಾಡಿ. ಫಸ್ಟ್ ಟೈಮ್ ಅಲ್ಲ ಸೊ ಇವಾಗ ಕುಣಿದು ಸುಸ್ತಾಯ್ತಂತೆ ಅಡುಗೆ ಮಾಡಕ್ಕೆ ಬಂದ್ರಿ. ಅಡುಗೆ ಇವತ್ತೇನಪ್ಪ ಅಂದ್ರೆ ಚಿಕನ್ ಮಾಡಕತ್ತೀವಿ. ಹೋಸ್ಟ್ ಬ್ಲಾಗ್ದಾಗ ಅಥವಾ ಒಂದು ಬ್ಲಾಗ್ ಆಗಿರೈತೆ ರೀ. ಸೊ ಅದ್ರಾಗ ಚಿಕನ್ ಸಾಂಬಾರ್ದು ರೆಸಿಪಿ ತೋರಿಸಿದ್ರಿ. ಸೊ ಇದು ಅಷ್ಟೇ ಸಾಂಬಾರು ಅಲ್ಲ, ಈ ಕಡೆ ಚಿಕನ್ನು ಅಲ್ರಿ, ಮೀಡಿಯಮ್ ಥರ ಚೆನ್ನಾಗಿ ಆಗ್ತದೆ ರೀ. ಸ್ಪೈಸಿ ನಿಮ್ಗೆ ಎಷ್ಟು ಖಾರ ಬೇಕೋ ನೋಡಿ ಹಾಕೊಂಡ್ರೆ ಸಕ್ಕತ್ತಾಗತ್ತದ ರೀ. ಸೊ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಶುಂಠಿ ಆಮೇಲೆ ಟೊಮೊಟೊ ಹಣ್ಣು ಹಾಕ್ಕೊಂಡಿನ್ರಿ. ಸೊ ಫಸ್ಟಿಗೆ ನಾನು ಸಪ್ಪಂದು ಕುದಿಸ್ಕೊಂಡು ಇಟ್ಕೊಂಡಿದ್ರಿ. ಸೊ ಅದ್ರಾಗ ಒಂದು ಸ್ವಲ್ಪ ಎಣ್ಣೆ, ಅಲ್ಲ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಒಂದು ಸ್ವಲ್ಪ ಚಿಕನ್ ಹಾಕಿ ಮಿಕ್ಸ್ ಮಾಡಿಕೊಂಡು ಉಪ್ಪು, ಅರಿಶಿನ ಆಮೇಲೆ ಕೊತ್ತಂಬರಿ ಮಿಕ್ಸ್ ಮಾಡಿ ಒಂದು 2
ವಿಸಿಲ್ ಕೂಗಿಸ್ಕೊಂಡಿನಿ. ಸೊ ಇವಾಗ ಆಲ್ರೆಡಿ ಕುದ್ದಾವ್ರಿ. ಸೊ ಇವಾಗ ಸ್ವಲ್ಪ ಮೀಡಿಯಮ್ ಥರ ಮಾಡ್ಕೊಬೇಕ್ರಿ. ನಮ್ಮ ಮನೇಲಿ ಪಾಪುಗಳು ಅದಾವಲ್ರಿ, ಸೊ ಅವರಿಗೋಸ್ಕರ ಅಂತಲೇ ಚಪ್ಪನ್ ತೆಗಿತೀವ್ರಿ. ಸೊ ಅವ್ರ ಸಲಿಂದ ಒಂದು ಸ್ವಲ್ಪನೇ ಹೆಂಗೆ ಸರಿ ಮಾಡೋದು ಅಂತೇಳಿ ಫಸ್ಟಿಗೆ ಈ ಥರ ಕುದಿಸ್ಕೊಂಡು ಆಮೇಲೆ ಈ ಥರ ಮತ್ತೆ ಪಾನಿ ಹೊಡ್ಕೊತೀನಿ ರೀ. ಸೊ ಚೆನ್ನಾಗಿ ಆಗ್ತದೆ ಟೇಸ್ಟು. ಸೊ ಇವತ್ತು ನಾನು ಮಾಡಿರೋ ರೆಸಿಪಿ ನೋಡ್ಕೇಸಿ ನಮ್ಮ ಮನೆಗೆಲ್ಲ ಸೇಮ್ ಮಟನ್ ಸಾಂಬಾರಾಗಿತ್ತು ಆ ಥರನೇ ಇತ್ತು ಅಂತ ಅಂದಿದ್ರಿ. ಸೊ ಆಲ್ರೆಡಿ ಒಂದು ಸಾರಿ ಮಾಡಿದ್ರಿ ನಾನು, ಅವಾಗ ಭೀ ಹಾಗೆ ಹೇಳಿದ್ರು. ಸೊ ಇವಾಗ ಹಾಗೆ ಇನ್ನೂ ಮಾಡೋದ್ರಾಗೆ ಗಮ್ಮಂತ ವಾಸ ಬರ್ಲತ್ತಿದ್ರಿ. ಸೊ ಇವಾಗ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ರಿ, ಏನಂದ್ರೆ ಕೊಬ್ಬರಿ, ಆಮೇಲೆ ಒಂದು ಉಳ್ಳಾಗಡ್ಡಿ, ಒಂದು ಟೊಮೊಟೊ, ಆಮೇಲೆ ಒಂದೆರಡು ಲವಂಗ, ಚಕ್ಕೆ, ಇಷ್ಟು ಒಂದು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಅದ್ರಾಗ ಹಾಕಿ ಮಿಕ್ಸಿ ಮಾಡ್ಕೊಬೇಕ್ರಿ. ಮಿಕ್ಸಿ ಮಾಡಿಕೊಂಡು ಅದು ತಂದು ಇವಾಗ ಇದ್ರಾಗ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಕುದಿಬೇಕ್ರಿ. ಇದ್ಮೇಲೆ ಇವಾಗೇನು ಮಿಕ್ಸಿ ಜಾರ್ದಾಗ ಉಳಿತಂದ್ರೆ ಅದು ಕೂಡ ಸ್ವಲ್ಪ ನೀರು ಹಾಕಿ ಹಾಕ್ಕೊಂಡಿದ್ರಿ. ನಮ್ಮ ಮೇಡಮ್ ಅವರು ಅನ್ನ ಇಟ್ಟಾರೆ. ಅನ್ನ ಇಟ್ಟು ಈರುಳ್ಳಿ ಊಟ ಮಾಡಬೇಕಾದ್ರೆ ಬೇಕಾದಂತೆ ಕೊಯ್ಕೊಲತ್ತಾರ್ರಿ. ಸೊ ಇವಾಗ ಇದಿಷ್ಟು ಮಾಡಿಕೊಂಡು ಊಟ ಮಾಡಿ ಸ್ವಲ್ಪ ಪಾತ್ರೆ ತೊಳ್ಕೊಂಡು ಮಾಡ್ಕೊಂಡ್ಬಿಡೋದ್ರಿ. ನಂದೇನು ಹ್ಯಾಬಿಟ್ ಅಂದ್ರೆ ನೀಟು ಪಾತ್ರೆಗಳು ಯಾವುದು ಆ ಥರ ಇಡಲ್ರಿ ನಾನು. ಸೊ ಎಲ್ಲ ತಿಕ್ಬಿಟ್ಟು ಮಲ್ಕೊತೀವ್ರಿ. ಸೊ ಈ ಥರ ಕುದಿಯೋದಿರ್ತದೆ ಅಂದ್ರೆ ಚಿಕನ್ ಹಾಕಿ ಕುದಿಸ್ಕೊಬೇಕ್ರಿ ನಾನು ಸ್ವಲ್ಪ ನೋಡಿ. ಏನು ಕುದಿಲತ್ತದ ನೋಡ್ರಿ, ಈ ಥರ ಕುದಿಬೇಕು. ಸೊ ಕುದಿಯಲ್ಲ ಅದಕ್ಕೆ ಈಗ ಅದೆಲ್ಲ ಹಸಿ ವಾಸನೆ ಹೋಗಿ ಕುದ್ಮೇಲೆ ಒಂದು ನಿಮ್ಗೆ ಎಷ್ಟು ಖಾರ ಬೇಕು ಖಾರ ಹಾಕ್ಕೊಳ್ಳಿ. ನಾನು ಒಂದು 2-3 ಚಮಚ ಹಾಕ್ಕೊಂಡಿನಿ. ನಮ್ಮದು ಖಾರ ಬೊಕ್ಕಳು ಖಾರ ಖಡಕ್ ಇರೋದ್ರಿಂದ 2.5 ಸ್ಪೂನ್ ಹಾಕ್ಕೊಂಡಿನಿ. ಸೊ ನಿಮ್ಗೆ ಎಷ್ಟು ಬೇಕೋ ನೋಡಿ ಹಾಕ್ಕೊರಿ. ಖಾರ ಹಾಕ್ಕೊಂಡು ಆಮೇಲೆ ಇನ್ನೊಂದು ಸ್ವಲ್ಪ ಅದ್ರಾಗ ಹಾಕಿರ್ತೀವಿ ಆಲ್ರೆಡಿ ಚಿಕನ್ ಬೇಯಿಸ್ಕೋಬೇಕಾದ್ರೇ. ಆದರೆ ಇನ್ನೊಂದು ಸ್ವಲ್ಪ ಅರಿಶಿನ, ಮಸಾಲ, ಗರಂ ಮಸಾಲ, ಆಮೇಲೆ ಒಂದು ಸ್ವಲ್ಪ ಉಪ್ಪು ಎಲ್ಲ ಆ್ಯಡ್ ಮಾಡ್ಕೊಬೋದ್ರಿ. ನೀವು ಸಣ್ಣ ಉಪ್ಪು ಬೇಕಾದ್ರೆ ಹಾಕೊಬೋದ್ರಿ. ನಾನು ಎಲ್ಲ ಕುದೀತದೆ ಅಂತೇಳಿ ಕಲ್ಲುಪ್ಪು ಹಾಕ್ಕೊಳತ್ತೀನಿ ರೀ. ಈ ಥರ ಒಂದು ಸ್ವಲ್ಪ ಅರಿಶಿನ ಅದೆಲ್ಲ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಕುದ್ಮೇಲೆ ಚಿಕನ್ ಹಾಕಿ ಮಿಕ್ಸ್ ಮಾಡಬೇಕ್ರಿ. ಆಮೇಲೆ ನಿಮ್ಗೆ ಎಷ್ಟು ಬೇಕೋ ಮೀಡಿಯಮ್ ನೀರನ್ನು ಬಿಸಿ ಮಾಡ್ಕೊಂಡು ಹಾಕೋರಿ. ಯಾಕಂದರೆ ನಾನು ಬಿಸಿ ಮಾಡ್ಕೊಂಡು ಹಾಕೋಲಿಲ್ಲ ರೀ, ಬಿಸಿ ಮಾಡಿ ಇಟ್ಟಿದ್ರಿ. ಬಟ್ ಅದು ಏನು ಸುಕ್ಕ ಮಾಡಬೇಕಾದ್ರೆ ಎಷ್ಟೊಂದು ನೀರಿತ್ತು ಅದರಲ್ಲೇ ಅಂತ ಆಮೇಲೆ ಹಾಕಲಿಲ್ಲ ರೀ. ಅದು ನೀರೆಲ್ಲ ಕರೆಕ್ಟ್ ಅನ್ನಿಸ್ತು ನನಗೆ, ಹಂಗಾಗಿ ಮತ್ತೇನೂ ಹಾಕ್ಕೊಂಡಿಲ್ಲ ರೀ. ನಿಮಗೆ ನೀರು ಬೇಕಿದ್ರೆ ಬಿಸಿ ನೀರು ಹಾಕ್ಕೋಬೇಕ್ರಿ. ಸೊ ಅದಿಷ್ಟಾದರೆ ಆಯ್ತು ನೋಡಿರಿ ರೆಸಿಪಿ. ಅದಕ್ಕೆ ನಾನೊಂದು ಅರ್ಧ ಕಪ್ ಮೊಸರು ಕೂಡ ಆ್ಯಡ್ ಮಾಡ್ಕೊಂಡಿದ್ವಿ. ನೀವು ಕೂಡ ಆ್ಯಡ್ ಮಾಡ್ಕೊಬೋದು ರೀ, ಟೇಸ್ಟ್ ಚೆನ್ನಾಗಿರ್ತದೆ ಮೊಸರು ಹಾಕಿದ್ರೆ. ಸೊ ಇವಾಗ ಚಿಕನ್ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಆಯ್ತು ರೀ. ನನಗೆ ಇಷ್ಟೇ ಬೇಕಿತ್ತು ರೀ, ಹಾಗಾಗಿ ನಾನು ನೀರು ಹಾಕ್ಕೊಂಡಿಲ್ಲ ರೀ. ಸೊ ಇವಾಗ ಅದರಲ್ಲಿ ಪಾತ್ರೆಯಲ್ಲಿ ಏನಿರೋದಿತ್ತು ಅದಕ್ಕೆ ಒಂದು ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡಿದ್ದೆ ಅಷ್ಟೇ ರೀ. ಇವಾಗ ಬಿಸಿನೀರು ತೊಗೊಂಡಿನಿ ರೀ ನಾನು. ಬಿಸಿನೀರು ಕಾಸ್ಕೊಂಡು ಅದರಲ್ಲಿ ಬಿಸಿನೀರು ಹಾಕ್ಕೊಂಡು ಹಾಕೊಂಡಿರಿ. ಸೊ ಇದು ನನಗೆ ಕರೆಕ್ಟ್ ಆಗನ್ನಿಸ್ತು, ಇಷ್ಟೇ ಇರಲಿ ರೀ. ಹಂಗಾಗಿ ಆಮೇಲೆ ಪೂರ ನೀರಾದರೆ ಚೆನ್ನಾಗಿ ಆಗ್ತಲ್ಲ ರೀ. ಸೊ ಹಂಗಾಗಿ ನೋಡಿರಿ ಈ ಥರ ಆಗ್ಯದ. ಸೊ ಒಂದು ಸ್ವಲ್ಪ ಕುದಿಬೇಕಾದ್ರೆ ಇವಾಗ ಕೊತ್ತಂಬರಿ ಆ್ಯಡ್ ಮಾಡ್ಕೊಳ್ತೀನಿ ನೋಡಿರಿ. ಸೊ ಕೊತ್ತಂಬರಿ ಎಷ್ಟು ಆ್ಯಡ್ ಮಾಡ್ಕೊಂಡ್ರೆ ಮುಗಿದೋಯ್ತು ರೀ. ಸೊ ಪೀಸ್ ಕುದಿಯೋತನ ಇಟ್ಕೊರಿ. ನಾನು ಆಲ್ರೆಡಿ ಫಸ್ಟೇ ಕುದಿಸಿರೋದಂದ್ರೆ ಆಯ್ತು. ಇವಾಗ ಇನ್ನೊಂದು ಸ್ವಲ್ಪ ಕುದಿಸಿ ಬಂದ್ ಮಾಡಿಬಿಡ್ತೀನಿ ರೀ. ನೋಡಿರಿ ಇವಾಗ ಯಾವ ಥರ ಅನ್ನಿಸ್ಲತ್ತದ ನೋಡಿರಿ.
ಏನು ನೋಡತ್ತಿದ್ದ ಏನು ನೋಡತ್ತಿದ್ದ ಏನಾಯ್ ಸುದ್ದಿ ಅಜ್ಜಿ ನೀನೇ ಪಪ್ಪು ಏನು ತಿಲ್ಲತ್ತಿದ್ದ ಹಂಗ ಇವಾಗೇನೋ ಮಾಡೋ ಕೆಲಸ ಎಲ್ಲತ್ತೆ ಕೂತೀನಿ ನೋಡ್ರಿ, ತಲೆ ಕೊಂಡ್ಕೆಸಿ ಕೂತೀನಿ ರೀ. ಒಲೆದೆಲ್ಲ ಇಲ್ಲೇ ಇಟ್ಕೊಂಡು ನೋಡ್ರಿ. ಎರಡು ಡೋರಿ ಮಾಡ್ಕೊಂಡೀನಿ ರೀ. ಸೊ ಅದನ್ನು ಬಿಟ್ಟು ಏನೂ ಮಾಡಿಲ್ಲ ರೀ ನಾನು. ಸೊ ಎರಡು ಡೋರಿ ಮಾಡ್ಕೊಂಡು ಎಲ್ಲ ಹಾಗೆ ಇಟ್ಟು ಕುಂತೀನಿ ರೀ. ನೋಡಿದ್ರೆ ಜಾಸ್ತಿ ಬರೋಂಗಿಲ್ಲ ಗಪ್ಪಗೂ ಬರೋಂಗಿಲ್ಲ ಮುಂದೆ ಏನೋ ಮೊದಲು ಬರ್ತಾ ಆಮೇಲೆ ವಾಯ್ಸ್ ಕೊಡ್ತೀನಲ್ಲ ಎಲ್ಲಿ ಯಾ ಇದು ಹಣೆ ಇಟ್ಟಕ್ಕೆ ಅದಕ್ಕೆ ಜಾಗಿದ ಕಾಲಿಲ್ಲ ನೋಡಲ್ಲ ನನಗೆ ಕರೆಕ್ಷನ್ ಮಾಡಕ್ ಬರಬೇಡ ಅಷ್ಟೇ. ಓಕೆ ನಾನು ವಿಡಿಯೋನ ಹೆಂಗಾರ ಮಾಡ್ತೀನಿ, ನಾನು ಸಬ್ಸ್ಕ್ರೈಬರ್ಸ್ ಹೆಂಗಾರ ನೋಡ್ತಾನೆ. ನೀ ಏನು ತ್ರಾಸ ಆಗೋದು, ನೀ ಏನು ನೋಡ್ತೀನಿ ವಿಡಿಯೋ. ಈ ಥರ ಮನೆಯಾಗ ಜಗಳ ಆಡ್ಕೊತ ಇರ್ತೀವಿ ರೀ. ಸೊ ಪಾಪ ಅವ್ರು ಸುಮ್ಮನೆ ಕೂತ್ರು ಕೂಡ ನಾನೇ ಬೇಕು ಅಂತ ಕಿದ್ರಿ ಜಗಳ ತೆಗಿಯೋದ್ರಿ. ಸೊ ಏನೋ ಗೊತ್ತಿಲ್ಲ ಒಂಥರ ಜಗಳ ಆಡೋದ್ರಲ್ಲಿ ಇರೋ ಮಜಾ ಎದ್ರಲ್ಲಿ ರೀ. ಸೊ ಆ ಥರ ಎಲ್ಲ ಕರೆಕ್ಷನ್ ಮಾಡೋಕೆ ಬರ್ಲತ್ತಾರೆ ನನಗೆ. ಆ ಕ್ಯಾಮ್ರಾ ಹಂಗಿರ್ಕೋ ಫೇಸ್ ಕಾಣೋದಾಗಿಲ್ಲ ಆ ಥರ. ಸೊ ಕರೆಕ್ಷನ್ ಮಾಡ್ತಾರೆ ರೀ. ಆ ಥರ ಜಗಳ ಆಡ್ತೀವಿ ನಾವು. ಇಷ್ಟ ಆದ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.